ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಇದ್ದರೆ ಹ್ಯಾಂಡ್ಲಿಂಗ್ ಎಗ್ರೋಗಿರುತ್ತೆ, ಬಟ್ ಹ್ಯಾಂಡ್ಲಿಂಗ್ ಚೆನ್ನಾಗಿದ್ದರೆ ರೈಡ್ ಕ್ವಾಲಿಟಿ ಹಾಳಾಗಿರುತ್ತೆ ಅನ್ನೋದು ತುಂಬ ಕಡೆ ಕೇಳಿರ್ತೀವಿ. ಬಟ್ ನಿಮ್ಮ ಮುಂದೆ ಇರೋ ಕಾರು ಎರಡನ್ನೂ ಮಾಡುವಂತಹ ಸಾಮರ್ಥ್ಯ ಇರೋ ಓಜಿ ಕಾರ್ ರೆನಾಲ್ಟ್ ಡಸ್ಟರ್. ಈ ಕಾರ್ ಸ್ಪೆಷಾಲಿಟಿ ಅಂದರೆ ವರ್ಸ್ಟ್ ಆಫ್ ದಿ ರೋಡ್ಸಲ್ಲೂ ಬೆಸ್ಟ್ ರೈಡ್ ಕ್ವಾಲಿಟಿ ಇರೋವಂಥದ್ದು. ಆ್ಯಂಡ್ ಈ ಕಾರಲ್ಲಿ ಒಂದು ವಿಷಯ ಅಲ್ಲ, ಸುಮಾರು ವಿಷಯ ಇಂಪ್ರೆಸ್ ಮಾಡೋವಂಥದ್ದಿದೆ. ಆ್ಯಂಡ್ ಈ ಕಾರ್ ಬಗ್ಗೆ ಸುಮಾರು ವಿಷಯ ಕೇಳಿನೇ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು. ಅಂಥ ವಿಶೇಷತೆ ಏನಿದೆ ಅಂತ ಈ ರೆನಾಲ್ಟ್ ಡಸ್ಟರ್ ಡ್ರೈವ್ ರಿವ್ಯೂಲಿ ಮೋಸ್ಟ್ ಡೀಟೇಲ್ಡ್ ವೇಲಿ ಹೇಳ್ತೀನಿ ಬನ್ನಿ. ಟಿಲ್ ನಾವು ಡಸ್ಟರ್ ಬಗ್ಗೆ ನೀವು ಕೇಳ್ದಿರೋಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಈ ರಿವ್ಯೂಲ್ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ರೆನಾಲ್ಟ್ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಡಸ್ಟರ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕ್ ಮಾಡಬೇಕು ಅಂತಂದ್ರೂ ಬ್ಯಾಂಗ್ಳೂರಲ್ಲಿ ಯಶವಂತಪುರಲ್ಲಿರೋ ರೆನಾಲ್ಟ್ ಟ್ರೈಡೆಂಟ್ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬನ್ನಿ ಮಜಾ ತಗೊಳಕ್ಕೆ ಸ್ಟಾರ್ಟ್ ಮಾಡೋಣ. That's the 0 to 100 guys, almost under 10 seconds ತಗೊಳತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಅಂತ ಹೇಳ್ತೀನಿ. ಎಸ್, ಡೆಫಿನೆಟ್ಲಿ 1.5 ಲೀಟರ್ TSI EVO ಇಂಜಿನ್ ಏನು ಬರುತ್ತೆ ಜರ್ಮನ್ ಗಾಡಿಗಳದ್ದು, ಸೊ ಆ ಲೆವೆಲ್ ಪರ್ಫಾರ್ಮೆನ್ಸು ಡೆಫಿನೆಟ್ಲಿ ಈ ಕಾರಲ್ಲಿ ನಿಮಗೆ ಫೀಲ್ ಆಗುತ್ತೆ. ಬಟ್ ಜರ್ಮನ್ ಇಂಜಿನಿಯರಿಂಗ್ ಈಸ್ ಅ ಜರ್ಮನ್ ಇಂಜಿನಿಯರಿಂಗ್, ಬಟ್ ಅದು ಯಾವುದಕ್ಕೂ ಈ ಕಾರ್ ಏನು ಕಮ್ಮಿ ಇಲ್ಲ ಗುರು. ಬಿಕಾಸ್ ನೋಡಿ, ಸಿ ಹೌ ಇಟ್ ಟೇಕ್ಸ್ ದಿ ಕಾರ್ನರ್ with the pride and with the confidence, with the authority guys. This is what we call the car driving dynamics. One of the beauty in this car ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಲೆವೆಲ್ ಹ್ಯಾಂಡ್ಲಿಂಗ್ ಕೊಡತ್ತೆ ಗುರು. ನೀವೇನು ಮಾಡ್ತಾ ಇದ್ದೀರಾ ಅಂತ ಅನ್ನೋದು ನೆಕ್ಸ್ಟ್ ಲೆವೆಲ್ ನಿಮಗೆ ಅರ್ಥ ಮಾಡಿಸತ್ತೆ ಕಾರ್ ಓಡ್ಸಕ್ಕೆ ಬರ್ದಿರೋನ್ಗೂ ಅಥವಾ ಕಾರ್ ಬಗ್ಗೆ ಗೊತ್ತಿಲ್ದಿರೋ ಮನುಷ್ಯನಿಗೂ ಕೂಡ ಕಾರ್ ಏನು ಮಾಡ್ತಾರೆ ಅಂತ ತಿಳಿಸುವಂತಹ ಕೇಪಬಿಲಿಟಿ ಈ ಕಾರ್ಗಿದೆ ಆ್ಯಕ್ಚುಲಿ. ಸೊ ಅಷ್ಟು ಪವರ್ಫುಲ್ ಇಂಜಿನ್ ಆ್ಯಂಡ್ ಅಷ್ಟು ಡ್ರೈವಿಂಗ್ ಡೈನಾಮಿಕ್ಸ್ ಸ್ಪಾಟ್ ಆನ್ ಆಗಿದೆ ಈ ಕಾರಲ್ಲಿ. ಒನ್ ಆಫ್ ದಿ ಬೆಸ್ಟ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀನಿ ನಾನು. ಬೇಕು ಅಂತಾನೆ ಈ ಪರ್ಟಿಕ್ಯುಲರ್ ರೋಡಿಗೆ ತೊಗೊಂಬಂದಿದ್ದು ನಾನು, ಹೈವೇಗಳಿಗೆ ತೊಗೊಂಡೋಗ್ಲಿಲ್ಲ. ಬಿಕಾಸ್ 0 to 100 ಸ್ಟ್ರೆಚ್ ಓಡ್ಸೋದು ಬೋರು ಗುರು. ಈ ಕಾರ್ ಡ್ರೈವಿಂಗ್ ಡೈನಾಮಿಕ್ಸ್ ಮಜಾ ಕೊಡುವಂಥದ್ದು ಅಷ್ಟು ಪ್ರಿಡಿಕ್ಟಿವ್ ಆಗಿದೆ ಅಂದರೆ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ನಿಮಗೆ ಅರ್ಥ ಆಗತ್ತೆ ಗಾಡಿ. ಆ್ಯಂಡ್ ಈವನ್ ಸ್ಟೇರಿಂಗ್ ಹೆಫ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಸ್ಟೇರಿಂಗ್ದು ಹೆಫ್ಟ್ ಆ್ಯಕ್ಚುಲಿ ಮಾಡ್ಬೋದು. ಇಲ್ಲಿ ಲೋ ಇದೆ ನೋಡಿ, ಲೋ ಅಲ್ಲಿ ನೋಡಿ. ಸೊ ಸ್ಟೇರಿಂಗ್ ಫುಲ್ಲು ಲೈಟ್ ಆಗಿದೆ ಆ್ಯಂಡ್ ಬಾಡಿ ಮೂವ್ಮೆಂಟ್ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ ಅನ್ನೋದು. ಬಟ್ ಇವಾಗ ಹೈಗೆ ಹಾಕ್ತೀನಿ, ಇವಾಗ ನೋಡಿ ಏನಾಗತ್ತೆ ಅಂತ ಅನ್ನೋದು ನೋಡಿ. ಬಾಡಿ ರೋಲ್ ಮೂವ್ಮೆಂಟು ಸ್ಲೈಟ್ಲಿ ಕಂಟ್ರೋಲ್ಡ್ ವೇಲ್ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತ ಅನ್ನೋದನ್ನ ನೆಕ್ಸ್ಟ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಿದಾಗ ನಾನು ಹೇಳ್ತೀನಿ. ಬಟ್ ಸ್ಟೇರಿಂಗ್ ನೋಡಿ ಹೆಫ್ಟ್ ಆಕ್ಚುಲಿ ನನಗೆ ನೀಟಾಗಿ ಫೀಲ್ ಆಗ್ತಾ ಇದೆ. ಲೋ ಸ್ಪೀಡ್ಸ್ ಅಲ್ಲಿ ಸ್ಟೇರಿಂಗು ಕಂಪ್ಲೀಟ್ ಆಗಿ ಟೋಲಿಂಗ್ ಮಾಡೋಕ್ಕೆ ತುಂಬಾ ಈಸಿ ಇರುತ್ತೆ. ಇವಾಗ ನೋಡಿ ಹೈಗೆ ಇಟ್ಟಿದ್ದೀನಿ ನಾನು, ಇವಾಗ ನಿಲ್ಲಿಸ್ಕೋತೀನಿ ನಾನು. ಇವಾಗ ನೋಡಿ ಜಸ್ಟ್ ಅ ಸೆಕ್ ನೋಡಿ ಸ್ಟೇರಿಂಗ್ ಹೈ ಹಾಕಿದ್ರು ಕೂಡ ಸ್ಟೇರಿಂಗ್ ಆಕ್ಚುಲಿ ತುಂಬಾ ಲೋ ಇದೆ. ಲೋಗ್ ಹಾಕಿದ್ರೆ ಇವಾಗಲೂ ಅದೇ ತರ ಲೋ ಇದೆ. ಇಟ್ ಡಸಂಟ್ ಮ್ಯಾಟರ್ ಆಕ್ಚುಲಿ. ಬಟ್ ಹೈ ಸ್ಪೀಡಲ್ಲಿ ಸ್ಟೇರಿಂಗ್ ವೇ ಅಪ್ ಆಗುತ್ತೆ ನೋಡಿ. ನನಗಾಗಲೇ ಸ್ಟೇರಿಂಗ್ ವೇ ಅಪ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಬಟ್ ಲೋಗ್ ಹಾಕ್ದೆ ಅಂತ ಅನ್ಕೊಳ್ಳಿ ನೋಡಿ, ಸ್ವಲ್ಪ ಒಂದು ಲೂಸ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಬಟ್ ಪೋಸ್ಟ್ ದ ಸ್ಪೀಡ್ ಸ್ಟೇರಿಂಗ್ ನಿಮಗೆ ಸಿಕ್ಕಾಪಟ್ಟೆ ಹೆಫ್ಟ್ ಬರುತ್ತೆ. ನನ್ನ ಪ್ರಕಾರ ಲೋ ಬದಲು ಹೈಗೆ ಹಾಕೊಳ್ಳಿ, ಸೊ ದಟ್ ಪಾರ್ಕಿಂಗ್ ಮಾಡಿದಾಗ ಸ್ಟೇರಿಂಗ್ ಆಬ್ವಿಯಸ್ಲಿ ಪಟ್ಟಂತ ಲೂಸ್ ಆಗುತ್ತೆ, ಸೊ ದಟ್ ಟೋಲ್ ಮಾಡೋಕೆ ಈಸಿ ಆಗುತ್ತೆ. ಬಟ್ ಒಂದು ಡ್ರೈವಿಂಗ್ ಡೈನಾಮಿಕ್ಸ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ಸೊ ಯು ಕ್ಯಾನ್ ರಿಲೈ ಆನ್ ಹೈ ಆ್ಯಕ್ಚುಲಿ. ಸೊ ಸ್ಟೇರಿಂಗ್ ಎಫರ್ಟ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಈ ಒಂದು ಪರ್ಸೋನಾ ಕೂಡ ಕೊಟ್ಟಿದ್ದಾರೆ, ಈಕೋ ಆ್ಯಂಡ್ ಕಂಫರ್ಟು ಆ್ಯಂಡ್ ಮಲ್ಟಿ ಪರ್ಸೋನಾ ಕೂಡ ಬರುತ್ತೆ. ಬೇಸಿಕ್ಲಿ ಡಸಂಟ್ ಆಲ್ಟರ್ ಮಚ್ ಆ್ಯಕ್ಚುಲಿ. ಈ ಒಂದು ಪರ್ಸೋನಾಗಳು ಚೇಂಜ್ ಆಗಿ ಮಾಡುತ್ತೆ. ನನಗೆ ಫೀಲ್ ಆದಂಗೆ ಅಂತ ಇನ್ನು ಡ್ರೈವಿಂಗ್ ಡೈನಾಮಿಕ್ಸ್ ಇದು ಆಲ್ಟರ್ ಮಾಡಿಲ್ಲ. ಬಟ್ ಈ ಕಾರ್ ಪವರ್ ಅಪ್ ಮಾಡ್ತಾ ಇರೋದು ನಾನು ಮಾತಾಡೋದೇ ಮಾಡ್ತೆ ಗೈಸ್. ಇಂಜಿನ್ ಬಗ್ಗೆ ಮೇಜರ್ ಮಾತಾಡಬೇಕಾಗಿರೋದು. ದಿಸ್ ಈಸ್ ಒನ್ ಆಫ್ ದಿ ರಿಲಯಬಲ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಇಂಜಿನ್ ಅಂತ ಹೇಳ್ತೀನಿ. ತುಂಬ ಜನಕ್ಕೆ ಈ ಇಂಜಿನ್ ಬಗ್ಗೆ ಗೊತ್ತೇ ಇಲ್ಲ ಗೈಸ್. 1.3 ಲೀಟರ್ ಟರ್ಬೋ ಪೆಟ್ರೋಲ್ ಅಂತ ಅಷ್ಟೇ ಗೊತ್ತು. 163 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಷ್ಟೇ ಗೊತ್ತಿರುವಂಥದ್ದು. ಬಟ್ ದಿಸ್ ಇಂಜಿನ್ ಈಸ್ ಜಾಯಿಂಟ್ಲಿ ಪ್ರೊಡ್ಯೂಸ್ಡ್ ಬೈ ನಿಸಾನ್, ರೆನೋ ಆ್ಯಂಡ್ ಮರ್ಸಿಡೆಸ್ ಗೈಸ್. ಮರ್ಸಿಡೆಸ್ ಕಾರ್ ಏನು ಬರುತ್ತೆ ಎ ಕ್ಲಾಸ್ ಕಾರ್ಗಳು, ಅದರಲ್ಲಿ ಮತ್ತೆ GLA 200 ಬರ್ತಾಯ್ತಲ್ಲ ಅದರಲ್ಲಿ ಸೇಮ್ ಇಂಜಿನ್ ಕೊಟ್ಟಿದ್ದು. ಬಟ್ ಟ್ಯೂನಿಂಗ್ ಅದರಲ್ಲಿ ಡಿಫ್ರೆಂಟ್ ಇತ್ತು. 180 bhp ಅದರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಇದರಲ್ಲಿ 180 bhp ಅಲ್ಲ, 163 bhp. ಸೊ ಈ ಇಂಜಿನ್ ಟ್ಯೂನ್ ಮಾಡಿದ್ರೆ 180 bhp ವರೆಗೂ ನುಗ್ಗೋ ಕೆಪಬಿಲಿಟಿ ಆಕ್ಚುಲಿ ಇದಕ್ಕಿದೆ. ಇಲ್ಲೊಂದು ಕಾರ್ನರ್ ಬಂದು ತೊಗೊಳಕ್ಕಾಗತ್ತಾ ನೋಡೋಣ ತಡ್ರಿ, ಸ್ವಲ್ಪ ಹಾರ್ಡಾಗಿ ತಗೋತೀನಿ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಎಸ್ ನೋಡ್ತಿರ್ಬೋದು ಗೈಸ್ ಯಾವ ಥರ ಇದೆ ಅಂತ ಅನ್ನೋದು. ಬಾಡಿ ರೋಲ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಎಸ್, ತುಂಬ ಹಾರ್ಡಾಗಿ ತೊಗೊತೀರಾ ಅಂತ ಅಂದಾಗ ಬಾಡಿ ರೋಲ್ ಫೀಲ್ ಆಗುತ್ತೆ ಅನ್ನೋದು ಬಿಟ್ಟರೆ ಕಾರ್ ಕಂಟ್ರೋಲ್ ಕಳ್ಕೊತಾ ಇದೆ ಅಂತ ಎಲ್ಲೂ ಅನ್ಸಲ್ಲ ಗೈಸ್ ನಿಮಗೆ.
ದಟ್ಸ್ ದ ಹ್ಯಾಂಡ್ಲಿಂಗ್ ಆಫ್ ದಿಸ್ ಕಾರ್ ಗೈಸ್. ಆ್ಯಂಡ್ ಎಲ್ಲ ಗಾಡಿಲೂ ನೀವು ಅಬ್ಸರ್ವ್ ಮಾಡಿರೋಂಥದ್ದು E10, E5, E20 ಈ ಥರದ ಕಂಪ್ಲೇಂಟ್ ಇರುವಂತಹ ಕಾರು, ಬೇಸಿಕ್ಲಿ ಎಥನಾಲ್ ಕಂಪ್ಲೇಂಟ್ ಅಂತ ಹೇಳ್ತೀವಿ. ಬಟ್ ಈ ಇಂಜಿನ್ ಏನಿದೆ E85 ಕಂಪ್ಲೇಂಟ್ ಗೈಸ್. ದಿಸ್ ಇಸ್ ಅ E85 ಕಂಪ್ಲೇಂಟ್ ಇಂಜಿನ್. ಇಂಡಿಯಾದಲ್ಲಿ 85% ಎಥನಾಲ್ ಬ್ಲೆಂಡ್ ತಗೊಂಡ್ಬರ್ತಾರೆ ಅಂತಂದ್ರು ಪೆಟ್ರೋಲ್ ಜೊತೆಗೆ. ಈ ಗಾಡಿ ಕಂಪ್ಲೈ ಆಗತ್ತೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ಈ ಇಂಜಿನ್ ಪರ್ಟಿಕ್ಯುಲರ್. ಬಟ್ ನಾನು ಮಾತಾಡಬೇಕಾಗಿದ್ದು RPM ಬಗ್ಗೆ ಆಫ್ಟರ್ ದ ಇಂಜಿನ್, ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಟ್ಯೂನ್ಡ್ ಟರ್ಬೋ ಪೆಟ್ರೋಲ್ ಕಾರ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಟರ್ಬೋ ಲ್ಯಾಗ್ ಆಲ್ಮೋಸ್ಟ್ ವೆಲ್ ಕಂಟೆಂಟ್ ಅಂತಾನೆ ಹೇಳ್ತೀನಿ. ಬಟ್ DCA ತಗೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಟ್ಯೂನಿಂಗ್ ಆಗಿರುತ್ತೆ. ಬಟ್ ಇದರಲ್ಲಿ ಟರ್ಬೋ ಲ್ಯಾಗ್ ನಿಮಗೆ ಫೀಲ್ ಆಗುತ್ತೆ ಗೈಸ್. ಆಲ್ಮೋಸ್ಟ್ 1750 RPM ಇಂದ ಸ್ವಲ್ಪ ಎಬೋ ಬಂದ್ರಿ ಅಂತಂದ್ರೆ ಟರ್ಬೋ ಲ್ಯಾಗು ಎಲಿಮಿನೇಟ್ ಆಗ್ತಾ ಇರೋ ಒಂದು ಫೀಲ್ ಸಿಗ್ತಾ ಬರುತ್ತೆ. ಅಂಡರ್ಸ್ಟೇರ್ ಇಲ್ವೇ ಇಲ್ಲ ಗೈಸ್. ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಅಂಡರ್ಸ್ಟೇರ್ ಆಕ್ಚುಲಿ ಈ ಕಾರಲ್ಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನಿಂಗ್ ಮಾಡಿದ್ದಾರೆ. ಸೊ ಲಿಟ್ರಲಿ ಯು ಕ್ಯಾನ್ ಪುಷ್ ಅರೌಂಡ್ ದಿ ಕಾರ್ನರ್ಸ್ ವಿತ್ ದಿ ಕಾನ್ಫಿಡೆನ್ಸ್, ವಿತ್ ದಿ ಅಥಾರಿಟಿ. ಐ ಆಮ್ ಎಂಜಾಯಿಂಗ್ ದಿಸ್ ಕಾರ್ ಗೈಸ್. ಲಿಟ್ರಲಿ ಕಾರ್ನರ್ ಬಂದ ತಕ್ಷಣ ಒಂದು ಮಾತಾಡ್ತಿರ್ತೀನಿ ವಿಚಾರ ಮರ್ತ್ಬಿಟ್ಟು ಇನ್ನೊಂದಿಗೆ ಓಡೋಗ್ತೀನಿ. ನಾನು RPM ಬಗ್ಗೆ ಮಾತಾಡ್ತಾ ಇದ್ದೆ ಗೈಸ್. 1750 RPM ಬಿಲೋ ಇದ್ದಾಗ ನಿಮಗೆ ಆ ಒಂದು ಟರ್ಬೋ ಲ್ಯಾಗ್ ಫೀಲ್ ಆಗುತ್ತೆ, ಈಸಿಯಾಗಿ ಫೀಲ್ ಆಗುತ್ತೆ. ಸೊ ಗಾಡಿ ನೀವು ಎಕ್ಸಲೇಟರ್ ಪ್ರೆಸ್ ಮಾಡಿದ್ರು ನೋಡಿ ಇವಾಗ ಫುಲ್ ತಗೋತಾ ಇಲ್ಲ ಆಕ್ಚುಲಿ ಕಾರು. ಯಾಕೆ ಅಂತಂದ್ರೆ ಆ ಒಂದು ಟರ್ಬೋ ಲ್ಯಾಗ್ ಒಳಗಿತ್ತು. ಬಟ್ 1750 RPM 2000 ಇಂದ ಎಬೋ ಬಂದ ತಕ್ಷಣ ಆಲ್ಮೋಸ್ಟ್ 50 to 60% ಟರ್ಬೋ ಲ್ಯಾಗು ಅವಾಯ್ಡ್ ಆಗಿರುತ್ತೆ. ಬಟ್ ಮೋರ್ ದೆನ್ ನೋಡಿ 2000 RPM ಬಂತು ಅಂದ ತಕ್ಷಣ ಟಾಪಾರ್ ಅಂತ ಟರ್ಬೋ ಲ್ಯಾಗ್ ಹೊರಟೋಗುತ್ತೆ. ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ. ಮಿಡ್ ರೇಂಜು ನೋಡಿ ಕಾರ್ನರ್ ಹೆಂಗ್ ತಗೋತಾ ಇದೆ. ಬ್ಯೂಟಿಫುಲ್ ಗುರು, ಬ್ಯೂಟಿಫುಲ್. ಸೀಟ್ಸು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಸೈಡ್ ಬೋಲ್ಸ್ಟ್ರಿಂಗ್ಸ್ಗಳು ನಿಮ್ಮನ್ನ ಕಾರ್ನರಲ್ಲಿ ಅಪ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇಟ್ಕೊಳ್ಳುತ್ತೆ. ಸೊ ಎಸ್, ಟಾಪ್ ಎಂಡ್ ಅಲ್ಲಿ 6000 RPM ವರ್ಗೂ ಗಾಡಿ ಎಳೆಯುತ್ತೆ. ಮಾತ್ರ ಪವರ್ ಡೆಲಿವರಿ ಕಂಪ್ಲೀಟ್ ಲೀನಿಯರ್ ಇದೆ ಗೈಸ್. ಹೆಂಗೆ ಅಂತಂದ್ರೆ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಇಂಜಿನ್, ಯೆಟ್ ಇಟ್ ನೆವರ್ ಸ್ಕೇರ್ಸ್ ಯು ಸಿಲಿ. ಯಾಕೆ ಅಂತಂದ್ರೆ ಪವರ್ ಡೆಲಿವರಿ ಒಂಥರ ಹೆಂಗೆ ಅಂತಂದ್ರೆ ಒಂದು ಸರ್ಟೆನ್ RPM ಆದ ತಕ್ಷಣ ರಪ್ಪಕ್ ಅಂತ ಕೊಡಲ್ಲ. ಕಂಪ್ಲೀಟ್ ಆ ಪವರ್ ಬ್ಯಾಂಡ್ ಅಲ್ಲಿ ಲೀನಿಯರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಆ ಪವರ್ಗಳು. ಸೊ ದಟ್ ನಿಮಗೆ ಎಲ್ಲೋ ಹೆದರಿಕೆ ಕೊಡಲ್ಲ. ಲೀನಿಯರ್ ಪವರ್ ಫುಲ್ ಇರೋದ್ರಿಂದ ಒಂದ್ಸಲ ಟರ್ಬೋ ಲ್ಯಾಗಿಂದ ಎಬೋ ಬಂದ್ಮೇಲೆ ಯಾವ ರೀತಿಯ ಒಂದು ಫುಲ್ ಪುಷ್ ಇರುತ್ತೋ ಸೇಮ್ ಕೈಂಡ್ ಆಫ್ ಪುಷ್ ನಿಮಗೆ ಥ್ರೋ ದ RPM ಬ್ಯಾಂಡು ಟಾಪ್ ಎಂಡ್ ವರ್ಗೂ ಇದ್ದೇ ಇರುತ್ತೆ. ಸೊ ಟಾಪ್ ಎಂಡ್ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಮಗೆ ಫೇಡ್ ಔಟ್ ಆಗ್ತಾ ಹೋಗುತ್ತೆ. ಅಂಡ್ ಇಂಜಿನ್ ಕೂಡ ಸ್ವಲ್ಪ ಸ್ಟ್ರೆಸ್ಡ್ ಅಂತ ಅನ್ಸುತ್ತೆ, ಬಿಕಾಸ್ 1.3 ಲೀಟರ್ ಇಂಜಿನ್ ಅಲ್ಲ. ಆಬ್ವಿಯಸ್ಲಿ ಒಬ್ರು ಲೆಜೆಂಡ್ ಹೇಳೋದು ಕೇಳಿರ್ತೀರ ನೀವು, ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಅಂತ. ಎಸ್ ಗೈಸ್, ಹೈಯರ್ ದ ಇಂಜಿನ್ ಲೆಸರ್ ದ ಸ್ಟ್ರೆಸ್ ಟು ದಿ ಕಾರ್. ಎಸ್, ಈ ಕಾರಲ್ಲಿ ಬಿಗರ್ ಟರ್ಬೋ ಯೂಸ್ ಮಾಡಿದ್ದಾರೆ, ಹಾಗಾಗಿನೇ ಅಷ್ಟೊಂದು ಪವರ್ ಮತ್ತೆ ಟಾರ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ ಸಾಧ್ಯ ಆಗಿರುವಂತದ್ದು. ಬಟ್ ಸ್ಟಿಲ್ ಟರ್ಬೋ ಲ್ಯಾಗ್ ನಿಮಗೆ ವೆಲ್ ಕಂಟೆಂಟ್ ಆಗಿದೆ, ಟ್ಯೂನಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅಬೌಟ್ 2000 ಮೇಲೆ ಇಟ್ಕೊಳ್ಳಿ. ಬಿಫೋರ್ ದಟ್ ಸೈಲೆಂಟ್ ಬಿಫೋರ್ ದಿ ಸ್ಟಾರ್ಮ್ ಅಂತೀವಲ್ಲ ಆ ತರ ಇರುತ್ತೆ. ಅಂಡ್ ಇಂಪಾರ್ಟೆಂಟ್ಲಿ ಟರ್ಬೋ ಲ್ಯಾಗ್ ಇಂದ ಬಿಲೋ ಇಟ್ಕೊಂಡಿದ್ದೀರಾ ಅಂತಂದಾಗ ನೀವು ಮ್ಯಾಕ್ಸಿಮಮ್ ಮೈಲೇಜ್ ಈ ಕಾರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಆಲ್ಮೋಸ್ಟ್ 18+ ಕಿಲೋಮೀಟರ್ಸ್, 18.45 ಪ್ರಿಸೈಸ್ ಹೇಳಬೇಕು ಅಂತಂದ್ರೆ DCT ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂಡ್ ಮ್ಯಾನ್ಯುವಲ್ಗೆ 17.6 ಸಮಥಿಂಗ್ ಏನೋ ಮೈಲೇಜ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ಬೆಸ್ಟ್ ಮೈಲೇಜ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ರೆನೋನ್ ಅವರೇ ಈ ಕಾರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಮಾರ್ಕಿಂಗ್ಸ್ ಆಗಿದೆ 1500 RPM ಇಂದ 2500 RPMಗೆ ಈಕೋ ಅನ್ನೋದನ್ನು ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ಬೇಸಿಕ್ಲಿ ಇಟ್ ಇಂಡಿಕೇಟ್ಸ್ ದಟ್ ಆ RPM ಅಲ್ಲಿ ನೀವು ಕಾರ್ ಇಟ್ಕೊಂಡ್ರಿ ಅಂತಂದ್ರೆ ಯು ಕ್ಯಾನ್ ಗೆಟ್ ದ ಮ್ಯಾಕ್ಸಿಮಮ್ ಮೈಲೇಜ್ ಇನ್ ದಿಸ್ ಕಾರ್ ಅಂತ. ಸೊ ಟರ್ಬೋ ಲ್ಯಾಗ್ ಬಿಲೋ ಇಟ್ಕೊಳ್ಳಿ, ಆ ಒಂದು RPM ಬ್ಯಾಂಡ್ ಅಲ್ಲಿ ಮೇಂಟೈನ್ ಮಾಡಿ. ಮಿನಿಮಮ್ ಸ್ಪೀಡ್ ಎಷ್ಟು ಮೇಂಟೈನ್ ಮಾಡಬೇಕು ಅಂತ ಅನ್ನೋದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಗೈಸ್. ಜಸ್ಟ್ ಅ ಸೆಕ್. 6th ಗೇರ್ಗೆ ಹಾಕಿದ್ದೀನಿ, ಟಾಪ್ ಗೇರ್ ಗೈಸ್ ಇದು 6th ಗೇರು. ನೋಡಿ ಕೊಟ್ಟರು ತಗೋತಾ ಇಲ್ಲ ಆಕ್ಚುಲಿ, ಬಿಕಾಸ್ ಟರ್ಬೋ ಲ್ಯಾಗ್ ಅಲ್ಲಿ ಇದೆ 1500 RPM. ತುಳಿತಾ ಇದ್ದೀನಿ, ಗಾಡಿ ಮುಂದಕ್ಕೆ ಹೋಯ್ತಾ ಇಲ್ಲ. ತುಳಿತಾ ಇದ್ದೀನಿ, ಗಾಡಿ ಮುಂದಕ್ಕೆ ಹೋಯ್ತಾ ಇಲ್ಲ. ಸೊ ಎಸ್, ಅವ ಟರ್ಬೋ ಲ್ಯಾಗಿಂದ ಎಬೋ ಬರಬೇಕು. ನೋಡಿ ಇವಾಗ ಜಸ್ಟ್ 1500 RPM ಬಂದಿದೆ. ಗಾಡಿ 75 ಇದೆ ಸ್ಪೀಡು. ಸೊ ಮಿನಿಮಮ್ ಯು ನೀಡ್ ಟು ಮೇಂಟೈನ್ 75 ಗೈಸ್. 2500 RPM ಅಂತಂದ್ರೆ ಆಲ್ಮೋಸ್ಟ್ 120 ವರೆಗೂ ಹೋಗುತ್ತೆ ನನ್ನ ಪ್ರಕಾರ, ಅಥವಾ 110 ವರೆಗೂ ಹೋಗುತ್ತೆ. ಸೊ ಆ ಇನ್ ಬಿಟ್ವೀನ್ ಸ್ಪೀಡ್ಸ್ ಅಲ್ಲಿ 6th ಗೇರ್ಗೆ ಹಾಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಮೈಲೇಜ್ ಈ ಕಾರಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಡಸ್ಟರ್ದು ಮೇಜರ್ ಹೈಲೈಟ್ ಅಂತ ಅಂದ್ರೆ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಗೈಸ್. ಸಸ್ಪೆನ್ಷನ್ ಯಾವ ರೀತಿ ಟ್ಯೂನಿಂಗ್ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಗುರು. ದಿಸ್ ಸಸ್ಪೆನ್ಷನ್ ಈಸ್ ಟ್ಯೂನ್ಡ್ ಫಾರ್ ಕಂಫರ್ಟ್ ಓರಿಯೆಂಟೆಡ್ ಸೈಡ್ ವಿತೌಟ್ ಕಾಂಪ್ರಮೈಸಿಂಗ್ ದಿ ಹ್ಯಾಂಡ್ಲಿಂಗ್ ಗೈಸ್. ನಾನು ಹೇಳಿದ್ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಸಸ್ಪೆನ್ಷನ್ನು ಕಂಫರ್ಟ್ಗೆ ಟ್ಯೂನ್ ಆಗಿದೆ, ಆದರೆ ಹ್ಯಾಂಡ್ಲಿಂಗಿಗೆ ಯಾವುದೇ ಥರದ ಕಾಂಪ್ರಮೈಸ್ ಆಗ್ದಲೇ ಈ ಕಾರ್ ಟ್ಯೂನ್ ಆಗಿರುವಂಥದ್ದು. ಬೇಸಿಕ್ಲಿ
ಇಟ್ ಗಿವ್ಸ್ ಅ ಕಂಫರ್ಟ್, ರೈಡ್ ಕ್ವಾಲಿಟಿ, ಅಟ್ ದಿ ಸೇಮ್ ಟೈಮ್ ಹ್ಯಾಂಡ್ಲಿಂಗ್ ಕೂಡ ಮಸ್ತಾಗಿದೆ. ಸಸ್ಪೆನ್ಷನ್ ಅಲ್ಲೇ ಗೈಸ್ ಇರೋದು ವಿಶೇಷತೆ. ಥಿಕ್ ಆಂಟಿ ರೋಲ್ ಬಾರ್ ನ ಕೊಟ್ಟಿದ್ದಾರೆ ಫ್ರಂಟ್ ಸಸ್ಪೆನ್ಷನ್ ಗೆ ಅಂಡ್ ರಿಯರ್ ಟ್ವಿಸ್ಟ್ ಬೀಮ್ ಸಸ್ಪೆನ್ಷನ್ ಗೆ ಸ್ಟೆಬಿಲೈಸರ್ ಬಾರ್ ಆಕ್ಚುಲಿ ಕೊಟ್ಟಿದ್ದಾರೆ. ಈ ತರ ಕೊಟ್ಟಿರೋದ್ರಿಂದ ಕಾರ್ನರ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಬಾಡಿ ರೋಲ್ ಅವಾಯ್ಡ್ ಆಗತ್ತೆ ಅಂಡ್ ಹ್ಯಾಂಡ್ಲಿಂಗ್ ಇಂಪ್ರೂವ್ ಆಗತ್ತೆ. ಸೊ ಎರಡರಿಂದನೂ ಆಕ್ಚುಲಿ ಗಾಡಿ ಡೈನಾಮಿಕ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂಡ್ ಕಾರ್ ಡೈನಾಮಿಕ್ ಆಗು ಬಿಹೇವ್ ಮಾಡುತ್ತೆ. ಸ್ಪೀಡ್ ಅಪ್ ಆಗ್ತಾ ಒಂದು ರೇಂಜಿಗೆ ಸ್ಟಿಫ್ ಆಗತ್ತೆ. ಯಾವ ರೇಂಜ್ಗೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಟೆಬಿಲಿಟಿ ಈ ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ 163 bhp ಪವರ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ಈಸಿಯಾಗಿ ನನ್ನ ಪ್ರಕಾರ 200 ಟಾಪ್ ಸ್ಪೀಡು ಈ ಕಾರ್ ಹಿಟ್ ಮಾಡುತ್ತೆ. ಬಟ್ ಲೋ ಸ್ಪೀಡ್ಸ್ ಅಲ್ಲಿ ತುಂಬಾ ಕೆಟ್ಟ ಬಾಂಬ್ಸ್ ಅಂತೀವಲ್ಲ ಅಂಥದ್ದು ಮಾತ್ರ ಫೀಲ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಪಾರ್ಟ್ ಎಲ್ಲಾನು ಈ ಕಾರ್ ಅಬ್ಸರ್ವ್ ಮಾಡ್ಬಿಡುತ್ತೆ. ಎಲ್ಲೂ ಅನ್ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಅಂತ ಅನ್ಸೋದೇ ಇಲ್ಲ. ನೋಡಿ ಇಲ್ಲೊಂದು ಪ್ಯಾಚ್ ಇದೆ, ಆ ಪ್ಯಾಚ್ ಮೇಲೆ ಹೋದ್ರೆ ನನಗೆ ಏನಂದ್ರೆ ಏನು ಫೀಲ್ ಆಗ್ತಾ ಇಲ್ಲ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸಸ್ಪೆನ್ಷನ್ ಗೈಸ್. ಲೋ ಸ್ಪೀಡ್ಸ್ ಅಲ್ಲೂ ಆಲ್ಮೋಸ್ಟ್ ಎಲ್ಲಾನು ಅಬ್ಸರ್ವ್ ಮಾಡುತ್ತೆ. ಹೈ ಸ್ಪೀಡ್ಸ್ ಹೋಗ್ತಾ ನೀವು ಎಂತ ಪಾಟೋಲ್ ಮೇಲೆ ಹಚ್ಚಿದ್ರು ಆಲ್ಮೋಸ್ಟ್ ಏನಂದ್ರೆ ಏನು ಫೀಲ್ ಆಗಲ್ಲ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸಸ್ಪೆನ್ಷನ್ ಗೈಸ್. ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಅಲ್ಲಿ ರೈಡ್ ಬಗ್ಗೆ ಮಾತಾಡಿದೆ ನಾನು, ಬಟ್ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಲಿಲ್ಲ. ಬಿಕಾಸ್ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಅನ್ನೋದು ದಟ್ಸ್ ದ ಕಾಂಬಿನೇಷನ್ ಗೈಸ್. ಓಕೆ, ವಿ ವಿಲ್ ಟೇಕ್ ದಿ ಯು ಟರ್ನ್ ಗೈಸ್. ಯಾವ ಥರ ಇದೆ ಈ ಕಾರ್ದು ಟರ್ನಿಂಗ್ ರೇಡಿಯಸ್ ಅಂತ ಅನ್ನೋದು ಇವಾಗ ಗೊತ್ತಾಗತ್ತೆ. ಜಸ್ಟ್ ಅ ಸೆಕ್. ಪಾಸ್ ಆಗತ್ತಾ? ಎಸ್, ಪಾಸ್ ಆಯಿತು. ನೋಡಿ ಸ್ಟೇರಿಂಗ್ ನೋಡಿ ಎಷ್ಟು ಬೇಗ ರಪ್ಪ ಅಂತ ಸೆಲ್ಫ್ ಸೆಂಟರ್ ಆಗುತ್ತೆ. ಸೊ ಎಸ್, ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ರೈಡ್ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಕೊಡುತ್ತೆ ಅಂತ ಆಲ್ರೆಡಿ ಹೇಳಿದೆ. ಹ್ಯಾಂಡ್ಲಿಂಗ್ ಹೆಂಗೆ ಇದು ಇಂಪ್ರೂವ್ ಆಗಿದೆ. ಸೇಮ್ ಟೈಮ್ ಕಂಫರ್ಟ್ ತಕ್ಕಂಗೆ ಕಾರ್ ಡೈನಮಿಕ್ ಆಗಿ ಏನಿಗೆ ಗುರು ಬಿಹೇವ್ ಮಾಡುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತು. ಸಸ್ಪೆನ್ಷನ್ ಅಲ್ಲಿ ಆಂಟಿ ರೋಲ್ ಬಾರ್ಸ್ಗಳನ್ನ ಕೊಟ್ಟಿರೋದ್ರಿಂದ, ಸ್ಟೆಬಿಲೈಸರ್ ಬಾರ್ ಇರೋದ್ರಿಂದ. ಇನ್ನೊಂದೇನು ಅಂತಂದ್ರೆ ಈ ಕಾರ್ ಆಕ್ಚುಲಿ ರೇಸ್ ಟ್ರ್ಯಾಕ್ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಹ್ಯಾಂಡ್ಲಿಂಗ್ ಇಂಪ್ರೂವ್ ಮಾಡಿದ್ದಾರೆ. ಆಕ್ಚುಲಿ ರೇಸಿಂಗ್ ಟ್ರ್ಯಾಕ್ ಅಂತ ಅಂದಾಗ ಆಬ್ವಿಯಸ್ಲಿ ಕಾರು ಎಷ್ಟು ಡೈನಾಮಿಕ್ ಆಗಿ ಬಿಹೇವ್ ಮಾಡಬೇಕು ಅಂತ ಅನ್ನೋದು ರೇಸಿಂಗ್ ಟ್ರ್ಯಾಕ್ ಅಲ್ಲಿ ಗೊತ್ತಾಗುವಂಥದ್ದು, ನಾರ್ಮಲ್ ರೋಡ್ಸ್ ಅಲ್ಲಿ ಗೊತ್ತಾಗಲ್ಲ ನಿಮ್ಗೆ ಆಕ್ಚುಲಿ. ಜೊತೆಗೆ ಈ ಕಾರ್ನ ಟ್ಯೂನ್ ಮಾಡಿರುವಂಥದ್ದು F1 ಟೀಮ್ ಗೈಸ್, F1 ಟೀಮ್. ಸೊ ಎಸ್, ಕಾರ್ ಟ್ಯೂನಿಂಗ್ ನ F1 ಟೀಮ್ ಮಾಡಿರೋದ್ರಿಂದ ಸೊ ದೇ ನೋ ಹೌ ಟು ಟ್ಯೂನ್ ಇನ್ ಅಗ್ರೆಸಿವ್ ವೇ ಅಂಡ್ ಹ್ಯಾಂಡ್ಲಿಂಗ್ ಎಷ್ಟು ಪ್ರಿಸೈಸ್ ಆಗಿ ಇಡಕ್ಕೆ ಯಾವ ತರ ಟ್ಯೂನ್ ಮಾಡಬೇಕು ಅನ್ನೋದು ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತು. ಸೊ ಕಾರ್ ಕಂಫರ್ಟಬಲ್ ಆಗೂ ಇದೆ ಅಂಡ್ ಅಟ್ ದಿ ಸೇಮ್ ಟೈಮ್ ದಿಸ್ ಈಸ್ ಟ್ಯೂನ್ ಬೈ F1 ಟೀಮ್. ಸೊ ಕಾರ್ ಡೈನಾಮಿಕ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಅದ್ರ ಜೊತೆಗೆ ಈ ಕಾರಲ್ಲಿ ಕೊಟ್ಟಿರುವಂಥದ್ದು ಒಂದು 65 ಪ್ರೊಫೈಲ್ ಟೈರ್ ಆಗಿರೋದ್ರಿಂದ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಹೈ ಕಾರ್ನರಿಂಗ್ ಸ್ಟಿಫ್ನೆಸ್ ಕೂಡ ಈ ಟೈರ್ಗೆ ಕೊಟ್ಟಿದ್ದಾರೆ. ಸೊ ದಟ್ ಹಾರ್ಡ್ ಕಾರ್ನರಿಂಗ್ ಮಾಡ್ತಾ ಇದ್ದೀರಾ ಅಂತಂದಾಗ ಟೈರ್ ಕೂಡ ಸಪೋರ್ಟ್ ಮಾಡುತ್ತೆ, ಎಲ್ಲೂ ಕಂಟ್ರೋಲ್ ಕಳ್ಕೊಳ್ಳಲ್ಲ, ಗ್ರಿಪ್ ಕೂಡ ಕಳ್ಕೊಳ್ಳಲ್ಲ. ಮ್ಯಾಕ್ಸಿಮಮ್ ಗ್ರಿಪ್ ಅಲ್ಲಿ ಕಾರ್ನರ್ಸ್ಗಳನ್ನ ತಗೊಳತ್ತೆ. ಸೊ ದಟ್ ಯು ವಿಲ್ ಬಿ ಕಾನ್ಫಿಡೆಂಟ್. ಸೊ ದಟ್ಸ್ ದ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಪಾರ್ಟ್ ಆಫ್ ದಿಸ್ ಕಾರ್ ಗೈಸ್. ಸೊ ಇಷ್ಟೊಂದು ಟ್ಯೂನಿಂಗ್ ಯಾವ್ದಾರು ಗಾಡಿಗಳು ಮಾಡಿರೋದು ನೋಡಿದಿರ ಗೈಸ್ ಈ ಸೆಗ್ಮೆಂಟ್ ಅಲ್ಲಿ. ಸೊ ಹಾಗಾಗಿನೇ ಹೇಳ್ತಾ ಇರೋದು ಬೈ ಫಾರ್ ದಿಸ್ ಈಸ್ ದ ಬೆಸ್ಟ್ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಇನ್ ಸೆಗ್ಮೆಂಟ್ ಅಂತ ನಾನು ಹೇಳ್ತಾ ಇರೋವಂಥದ್ದು. ಗಾಡಿ ಲಾಂಚ್ ಮಾಡಿ ಎಲ್ಲಾನು ಮಾಡಿದ್ಮೇಲೆ ಒಂದು ಮರ್ತೋಗ್ಬಿಟ್ಟೆ ಗೈಸ್ ನಾನು ಮಾತಾಡುವಂಥದ್ದು. ಒಂದು ಕ್ಲಚ್ ಮತ್ತೆ ಗೇರ್ ಬಾಕ್ಸ್ ಮ್ಯಾನ್ಯಲ್ ಕಾರ್ ಆಗಿರೋದ್ರಿಂದ ನೋಡಿ ಹಾಫ್ ಗೇನ ಕಮ್ಮಿ ಬಿಟ್ಟಿದ್ದೀನಿ ಗುರು, ಆಗ್ಲೇ ಪಟ್ಟಂತ ಕಾರ್ ಮೂವ್ಮೆಂಟಿಗೆ ಬಂದ್ಬಿಡ್ತು. ಬಟ್ ಕ್ಲಚ್ ನಿಮಗೆ ತುಳಿದಾಗ ಆ ಒಂದು ಹೆಫ್ಟ್ ಫೀಲ್ ಆಗುತ್ತೆ ನಿಮಗೆ. ಲೈಕ್ ಕೊರಿಯನ್ ಕಾರ್ಗಳಿದೆಯಲ್ಲ ಆ ಥರದ್ದು ಇಲ್ವೇ ಇಲ್ಲ. ಕ್ಲಚ್ ತುಂಬಾ ಲೈಟರ್ ಸೈಡ್, ಆ ಸೀನೇ ಇಲ್ಲ ಗುರು. ಬಟ್ ಕ್ಲಚ್ ಬಿಟ್ಟ ತಕ್ಷಣನೇ ಸ್ಟಾಪ್ ಕೋ ಟ್ರಾಫಿಕಲ್ಲಿ ಆ ಒಂದು ಏನು ಈಸಿ ಮೂವ್ಮೆಂಟಿಗೆ ಕ್ಯಾಲಿಬ್ರೇಷನ್ ಬೇಕಾಗುತ್ತೋ ಪಟ್ಟಂತ ಮೂವ್ಮೆಂಟಿಗೆ ಬರೋಕ್ಕೆ ಅಷ್ಟು ಕ್ಯಾಲಿಬ್ರೇಷನ್ ಅಂತೂ ಡೆಫಿನೆಟ್ಲಿ ಮಾಡಿದ್ದಾರೆ. ಆ್ಯಂಡ್ ಈವನ್ ಗೇರ್ ಬಾಕ್ಸ್ ಅಂತೂ ಗುರು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಅಂತೀವಲ್ಲ ಆ ಥರ ಇದೆ. ಬಿಕಾಸ್ ಕೊರಿಯನ್ ಆಟೋಮೇಕರ್ಸ್ದು ಗೇರ್ ಬಾಕ್ಸು ಡೆಫಿನೆಟ್ಲಿ ತುಂಬ ಸ್ಮೂತ್ ಇದೆ, ಇದು ಕೂಡ ಸ್ಮೂತ್ ಇದೆ. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಕೊರಿಯನ್ ಆಟೋಮೇಕರ್ಸ್ಗೂ ಮತ್ತು ಫ್ರೆಂಚ್ ಆಟೋಮೇಕರ್ಸ್ಗೂ ಈ ಗೇರ್ ಇವಾಗ ನೋಡಿ ನಾನು ಥರ್ಡ್ಗೆ ಹಾಕ್ತೆ, ಲಿಟ್ರಲಿ ಐ ಫೆಲ್ಟ್ ಐ ಆಮ್ ಶಿಫ್ಟಿಂಗ್ ದಿ ಗೇರ್ ಅಂತ. ಸೊ ಆ ಒಂದು ಗೇರ್ ಮೂವ್ಮೆಂಟ್ಗೆ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇದೆ. ಸೊ ದಟ್ ಆ ಒಂದು ಈಸಿಯಾಗಿ ಪಟ್ಟಂತ ಪಿಂಕಿ ಫಿಂಗರ್ ಗೇರ್ ಶಿಫ್ಟ್ ಮಾಡೋಷ್ಟು ಈಸಿ ಇಲ್ಲ, ಸ್ವಲ್ಪ ಹಾರ್ಡ್ ಇದೆ. ಆ್ಯಂಡ್ ಆ ಹಾರ್ಡ್ನೆಸ್ಸು ನಿಮಗೆ ಫೀಲ್ ಆ್ಯಂಡ್ ಫೀಡ್ಬ್ಯಾಕು ಗೇರ್ದು ಕೊಡುತ್ತೆ. ಸೊ ಯು ಫೀಲ್ ದಟ್ ಯು ಆರ್ ಶಿಫ್ಟಿಂಗ್ ಸಮ್ ಗೇರ್ಸ್ ಅನ್ನೋದು ಗೊತ್ತಾಗುತ್ತೆ. ದಟ್ಸ್ ದ ಬ್ಯೂಟಿ ಆ್ಯಕ್ಚುಲಿ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಿ ಕಾರ್ ಸೇಫ್ಟಿ ಗೈಸ್. ಬಿಕಾಸ್ ಈ ಕಾರಲ್ಲಿ ಕೊಟ್ಟಿರುವಂಥ ಸೇಫ್ಟಿ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಬಾಡಿಲಿ ಅದಕ್ಕಿಂತ ಮುಂಚೆ ಕಾರ್ ಬಿಲ್ಡ್ ಆಗಿರುವಂಥ ಪ್ಲಾಟ್ಫಾರ್ಮ್ ಹೇಳ್ಬಿಡ್ತೀನಿ, RGMP ಅಂತ, ರೆನಾಲ್ಟ್ ಗ್ಲೋಬಲ್ ಮಾಡ್ಯುಲರ್ ಪ್ಲಾಟ್ಫಾರ್ಮ್ ಅಂತ. ಇದರಲ್ಲಿ 57% ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಸೊ ದಟ್ ಬಾಡಿ ತುಂಬಾ ಸ್ಟ್ರೆಂಥೆಂಡ್ ಅಪ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ಲಿ ಈ ಕಾರಲ್ಲಿ ಯೂಸ್ ಮಾಡಿರುವಂತಹ ಡಿಸ್ಕ್ ಬ್ರೇಕ್ ಏನಿದೆಯಲ್ಲ ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ. ಯಾಕೆ ಅಂತಂದರೆ ಈ ಕಾರ್ ಡಿಸ್ಕ್ ಏನು ಯೂಸ್ ಮಾಡಿರೋದು ಸ್ಟೀಲ್ ಮತ್ತು ಕಾಪರ್ ಇದರಿಂದ ಮಾಡಿರುವಂತಹ ಡಿಸ್ಕು. ಆ್ಯಂಡ್ ಇಟ್ಸ್ ಅ 280 mm ಡಿಸ್ಕ್ ಸೈಜ್ ಗೈಸ್. 280 mm ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ ಬೆಟರ್ ಬ್ರೇಕ್ ಬೈಟ್. ಕಾಪರ್ ಮತ್ತು ಇದನ್ನು ಯೂಸ್ ಮಾಡಿರೋದ್ರಿಂದ ಬೆಟರ್ ಹೀಟ್ ಡಿಸಿಪೇಷನ್, ಬೆಟರ್ ಗ್ರಿಪ್ ಆ್ಯಕ್ಚುಲಿ, ಆ್ಯಂಡ್ ಬೇಗ ಫೇಡ್ ಔಟ್ ಕೂಡ ಆಗಲ್ಲ.
ಸೊ ಬ್ರೇಕ್ ಬೈಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೆಟರ್ ಸ್ಟಾಪಿಂಗ್ ಪವರ್ ಕೂಡ ಇರುತ್ತೆ. ಸೊ ದಟ್ಸ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಸ್ಟೀಲ್ ಆ್ಯಂಡ್ ಕಾಪರ್. ಆ್ಯಕ್ಚುಲಿ ಇನ್ನೂ ಒಂದು ಸೇಫ್ಟಿಗೆ ಏನು ಕೊಟ್ಟಿರೋದು ಅಂತಂದರೆ ರಿಯರ್ಗೆ ರಿಎನ್ಫೋರ್ಸ್ಮೆಂಟ್ ಕೊಟ್ಟಿದ್ದಾರೆ ಗೈಸ್. ರಿಎನ್ಫೋರ್ಸ್ಮೆಂಟ್ ಏನಕ್ಕೆ ಅಂತಂದರೆ ಹಿಂದ್ಗಡೆಯಿಂದ ಏನಾದರೂ ಕ್ರ್ಯಾಶ್ ಆಯಿತು ಅಂತಂದರೆ ಟ್ಯಾಂಕ್ಗೆ ಡ್ಯಾಮೇಜ್ ಆಗಿ ಪೆಟ್ರೋಲ್ ಲೀಕ್ ಆಗಿ ಬೆಂಕಿ ಎತ್ಕೋಬಾರ್ದು ಗಾಡಿ. ಆ ರೀತಿ ರಿಎನ್ಫೋರ್ಸ್ಮೆಂಟ್ನ ರಿಯರ್ಗೆ ಕೊಟ್ಟಿರೋಂಥದ್ದು. ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಗೈಸ್. ಬಟ್ ಟಾಪ್ ಎಂಡ್ ತಗೋತೀರಾ ಅಂತಂದರೆ ನಿಮಗೆ ಆಬ್ವಿಯಸ್ಲಿ ಲೆವೆಲ್ 2 ಎಡಾಸ್ ಕೂಡ ಬರುತ್ತೆ, ಅದು ಕೂಡ 17 ಫೀಚರ್ಸ್ ಬರುತ್ತೆ. ಸೊ ಇಲ್ಲಿ ಆನ್ ಮಾಡಿದ ತಕ್ಷಣ ಮೈ ಸೇಫ್ಟಿ ಆಲ್ ಆನ್ ಅಂತ ಬಂತು. ಆ್ಯಂಡ್ ಇವನ್ ಲೇನ್ ಕೀಪ್ ಅಸಿಸ್ಟ್, ಆಡೋ ಮೋಡು ಎಲ್ಲನೂ ಎನೇಬಲ್ ಆಗೋಗಿದೆ. ಡ್ರೈವಿಂಗ್ ಅಸಿಸ್ಟೆನ್ಸ್ಗೆ ಹೋದರೆ ಇಲ್ಲಿ ಎಲ್ಲನೂ ಆನ್ ಮಾಡಿದ್ದೀವಿ ನೋಡಿ, ಆಲ್ ಆನ್ ಅಂತ ಇದೆ. ಲೇನ್ ಮಾರ್ಕಿಂಗ್ಸ್ಗಳು ಪ್ರಾಪರ್ ಆಗಿ ಇಲ್ಲ ಗೈಸ್ ಇಲ್ಲಿ. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ರೈಟ್ ನೌ. much later. ಸೊ ನಾನು ಹೈವೇಲಿ ಇದ್ದಿದ್ರೆ ಪ್ರಾಪರ್ ಆಗಿ ಎಡಾಸ್ ಚೆಕಿಂಗ್ ಎಲ್ಲ ಮಾಡ್ತಾ ಇದ್ದೆ ಗೈಸ್. ಬಟ್ ನನಗೆ ಎಡಾಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮುಂದೆ ಎಲ್ಲರೂ ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ಎಡಾಸ್ ಚೆಕ್ ಮಾಡ್ತೀನಿ. ಬಟ್ ಹಾರ್ನ್ ಯಾವ ಥರ ಇದೆ ಕೇಳಿಸ್ಕೊಳ್ಳಿ ನೋಡಿ, ಈ ಥರ ಇದೆ. ಜರ್ಮನ್ ಕಾರ್ದು ಹಾರ್ನ್ ಏನು ಬರುತ್ತೆ, ಸೊ ಆ ರೀತಿ ಒಂದು ಹಾರ್ನ್ ಕೊಟ್ಟಿದ್ದಾರೆ. ಸೌಂಡ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ಇದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಕೂಡ ಸಿಗುತ್ತೆ. ಆಟೋಮೆಟಿಕಲ್ಲಿ DCI ಗೇರ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಯೂಸ್ ಮಾಡಿರುವಂತಹ DCI ಗೇರ್ ಬಾಕ್ಸು ಒನ್ ಆಫ್ ದಿ ಮೋಸ್ಟ್ ರಿಲಯಬಲ್ ಗೇರ್ ಬಾಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಸೆಗ್ಮೆಂಟಲ್ಲಿ ಬೇರೆ ಕಾರ್ಗಳು ಯೂಸ್ ಮಾಡ್ತಿರೋಂತಹ DCT ಟೆಕ್ನಾಲಜಿ ಡ್ರೈ ಕ್ಲಚ್ ಆ್ಯಕ್ಚುಲಿ, ಬಟ್ ಇದು ಯೂಸ್ ಮಾಡ್ತಾ ಇರೋವಂಥದ್ದು ವೆಟ್ ಕ್ಲಚ್ಚು. ಸೊ ವೆಟ್ ಕ್ಲಚಿಂದ ಅಡ್ವಾಂಟೇಜ್ ಏನು ಅಂತಂದರೆ ಒಂದು ಬೇಗ ಹೀಟ್ ಆಗಲ್ಲ ಆ್ಯಂಡ್ ರಿಲಯಬಲ್ ಕೂಡ. ದಿಸ್ ಯೂಸಸ್ ದ ಟೆಕ್ನಾಲಜಿ ಆಫ್ ಆಯಿಲ್ ಕೂಲಿಂಗ್ ಗೈಸ್. ಸೊ ವೆಟ್ ಕ್ಲಚ್ ಆಗಿರೋದ್ರಿಂದ ಸೊ ಸಮಥಿಂಗ್ ಇಟ್ ನೀಡ್ಸ್ ಟು ಕೂಲ್ ಅಲ್ಲ, ಸೊ ಹಾಗಾಗಿನೇ ಆಯಿಲ್ ಕೂಲಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫಾಸ್ಟರ್ ಗೇರ್ ಶಿಫ್ಟ್ಸ್ ಅಂತ ಹೇಳಿದೆ DCIಯಲ್ಲಿ, ಸೊ ಲೈಕ್ ಬೇಸಿಕ್ಲಿ DCTಲಿ. ಸೊ ಎಷ್ಟು ಫಾಸ್ಟ್ ಅಂತ ಅಂದರೆ 0.3 to 0.8 ಸೆಕೆಂಡ್ಸ್ ಟೈಮಿಂಗ್ ತೊಗೊಳುತ್ತೆ ಒಂದು ಗೇರಿಂದ ಇನ್ನೊಂದು ಗೇರಿಗೆ ಶಿಫ್ಟ್ ಆಗೋಕ್ಕೆ. ಸೊ ದಟ್ಸ್ ಹೌ ಫಾಸ್ಟ್ DCT ಗೇರ್ ವರ್ಕ್ಸ್ ಈಸ್ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಈ ಪರ್ಟಿಕ್ಯುಲರ್ ಇಂಜಿನಿಗೆ ತಕ್ಕಂಗೆ ಅದನ್ನು ಟ್ಯೂನಿಂಗ್ ಕೂಡ ಮಾಡಿರ್ತಾರೆ. ಇಂಗರ್ ಆಕ್ಸಿಲರೇಷನ್ ತುಂಬ ಚೆನ್ನಾಗಿರೋದ್ರಿಂದ ಸೊ ದಟ್ಸ್ ದ ಮೇನ್ ಮ್ಯಾಟರ್ ಆ್ಯಕ್ಚುಲಿ ಕಾರಲ್ಲಿ. ಇಮಿಡಿಯೇಟಾಗಿ ಓವರ್ಟೇಕ್ ಮಾಡಬೇಕು ಅಂತ ಕಾರ್ ಪುಲ್ ಮಾಡತ್ತಾ, ಸೊ ದಟ್ಸ್ ವಾಟ್ ವಿ ಸಿ ಆ್ಯಕ್ಚುಲಿ. ಇಮಿಡಿಯೇಟಾಗಿ ಓವರ್ಟೇಕ್ ಮಾಡುತ್ತೆ, ಟರ್ಬೋಲಾಗಿನ ಎಬೋವ್ ಇಟ್ಕೊಂಡ್ರೆ ಸಾಕು, ಪಟ್ ಅಂತ ಮೂಮೆಂಟಿಗೆ ಸಿಗುತ್ತೆ ನಿಮಗೆ. ಪ್ರೈಸಿಂಗ್ ವೈಸ್ 13.5 ಲಕ್ಷ ಬೇಸಿಕ್ ವೇರಿಯಂಟ್ ಆಗುತ್ತೆ. ಟಾಪ್ ವೇರಿಯಂಟು ನಾನಿವತ್ತು ಓಡಿಸ್ತಾ ಇರೋದು 21.5 ಲಕ್ಷ ಆಗುತ್ತೆ. ಬಟ್ ಆಟೋಮೆಟಿಕ್ DCI ತೊಗೋತೀರಾ ಅಂದರೆ 23.5 ಲಕ್ಷ ಆಗುತ್ತೆ ಗುರು. ಲಿಟ್ರಲಿ ನೀವು ಮುಂಬೈಯಲ್ಲಿ ಏನಾದ್ರು ಕಾರ್ ತಗೋತಾ ಇದ್ದೀರಾ ಅಂತಂದರೆ ಬ್ಯಾಂಗ್ಳೂರಲ್ಲಿ ಏನು ಮ್ಯಾನ್ಯುವಲ್ ಐಕಾನಿಕ್ ಸಿಗುತ್ತೆ 21.5 ಲಕ್ಷಕ್ಕೆ, ಅಲ್ಲಿ DCAನೇ ಸಿಕ್ಬಿಡುತ್ತೆ ಆ್ಯಕ್ಚುಲಿ. ಸೊ ಅಷ್ಟು ಕಮ್ಮಿ ರೋಡ್ ಟ್ಯಾಕ್ಸ್ ಇದೆ. ಲಿಟ್ರಲಿ ಯು ಆರ್ ಪೇಯಿಂಗ್ 3.5 lakhs ರೋಡ್ ಟ್ಯಾಕ್ಸ್ ಗೈಸ್ ಫಾರ್ ದಿ ಟಾಪ್ ಎಂಡ್. ಲಿಟ್ರಲಿ ದಟ್ಸ್ ಟೋಟಲಿ ಬುಲ್ಶಿಟ್ ಗೈಸ್. ನಾವು ಯೂಸ್ ಮಾಡ್ತಿರೋಂತಹ ರೋಡ್ ಕರ್ನಾಟಕದಲ್ಲಿ ನೋಡ್ಬಿಟ್ರೆ 3.5 ಲಕ್ಷ ನಾವು ಈ ರೋಡಿಗೆ ಕೊಟ್ಟಿದ್ದ ರೋಡ್ ಟ್ಯಾಕ್ಸ್ ಅಂತ ಅನ್ಸ್ಬಿಡುತ್ತೆ ನಮಗೆ. ಸೊ ದಟ್ಸ್ ದ ವರ್ಸ್ಟ್ ಕಂಡೀಷನ್ ಆ್ಯಕ್ಚುಲಿ. ಬಟ್ ದಿಸ್ ಈಸ್ ಇಟ್, ಏನು ಮಾಡೋಕ್ಕಾಗಲ್ಲ. ಬಟ್ ಪ್ರೈಸಿಂಗ್ ವೈಸ್ ಚೆನ್ನಾಗೇ ಪ್ರೈಸಿಂಗ್ ಮಾಡಿದ್ದಾರೆ. ಬಿಕಾಸ್ ಕ್ರೆಟಾ ಆಲ್ಮೋಸ್ಟ್ 25 ಲಕ್ಷ ಹತ್ರ ಕ್ರಾಸ್ ಆಗ್ತಾ ಇದೆ. ಆಲ್ಮೋಸ್ಟ್ 1 lakh ಪ್ರೈಸ್ ಡಿಫ್ರೆನ್ಸ್ ಏನೋ ಬರುತ್ತೆ. ಸೊ ಪ್ರೈಸಿಂಗ್ ವೈಸ್ ದೇ ಹ್ಯಾವ್ ಟ್ಯೂನ್ಡ್ ಅಗ್ರೆಸಿವ್ಲಿ ಅಂತ ಹೇಳ್ತೀನಿ. One eternity later. ನೋಡಿ ಗೈಸ್, ಲೇನ್ ಕೀಪ್ ಅಸಿಸ್ಟ್ ಇವಾಗ ಎನೇಬಲ್ ಆಗಿದೆ. ಮಾರ್ಕಿಂಗ್ಸ್ ಹೋಯ್ತು, ಬಟ್ ಅಂತ ಅದು ಆಫ್ ಆಗೋಯ್ತು. ಬಟ್ ಯಾವ ಮಾರ್ಕಿಂಗ್ಸ್ ಇತ್ತು ಅಂತಂದರೆ ನೀಟಾಗಿ ಬರುತ್ತೆ. ಬಟ್ ಇಟ್ ನೀಡ್ಸ್ ಟು ಡಿಟೆಕ್ಟ್ ದಿ ಲೇನ್ ಗೈಸ್. ಲೇನ್ ಡಿಟೆಕ್ಟ್ ಮಾಡಿದ್ರೆ ಮಾತ್ರನೇ ಅದು ಬರುವಂಥದ್ದು. ಬ್ರೇಕ್ ಟೆಸ್ಟ್ ಮಾಡೋಣ ಗೈಸ್ ಒಂದ್ಸಲ. ಗಾಡಿ 80 ಲೆಟ್ಸ್ ಸಿಟ್ ಆನ್ ಬ್ರೇಕ್. ಓಕೆ, ಬ್ರೇಕ್ ಬೈಟ್ ಶಾರ್ಪ್ ಆಗು ಇದೆ ಆ್ಯಂಡ್ ಬೇಗನೂ ನಿಲ್ತಾ ಇದೆ. ದಟ್ಸ್ ಅ ಗುಡ್ ಥಿಂಗ್. ಇಂಪಾರ್ಟೆಂಟ್ಲಿ ಕಾರ್ ಮೈಲೇಜ್ ಚೆಕ್ ಮಾಡೋಕ್ಕೆ ಅಂತ ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟ್ರಿಪ್ನ ರೀಸೆಟ್ ಮಾಡಿದ್ದೆ. ಆ್ಯಂಡ್ ಕಾರ್ ಇವಾಗ ತೋರಿಸೋ ಮೈಲೇಜ್ ಅದು ಈ ಕಾರಲ್ಲಿ ಸಿಗೋ ಮಿನಿಮಮ್ ಮೈಲೇಜ್ ಅನ್ಬೋದು. ಬಿಕಾಸ್ ಕಾರ್ ರಿವ್ಯೂ ಮಾಡೋ ಟೈಮಲ್ಲಿ ಕಾರ್ ಜಾಸ್ತಿ ಹೊತ್ತು ಐಡ್ಲಿಂಗಲ್ಲಿತ್ತು ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಸಿಟಿ ಡ್ರೈವಲ್ಲಿತ್ತು. ಆ್ಯಂಡ್ ಕಾರ್ನ ಹಾರ್ಡ್ ವೇಲ್ ಕೂಡ ಡ್ರೈವ್ ಮಾಡಿದ್ದೀನಿ. ಸೊ ಸಿಟಿಲಿ ಓಡಿಸ್ತೀರಾ ಅಂತಂದರೆ ಇವಾಗ ಬಂದಿರೋ ಮೈಲೇಜ್ಗಿನ ಬಿಲೋ ಹೋಗಲ್ಲ ಅನ್ನೋದು ಫಿಕ್ಸ್ ಅನ್ಬೋದು. ಟೋಟಲ್ ಆಗಿ 86 ಕಿಲೋಮೀಟರ್ ಡ್ರೈವ್ ಮಾಡಿರೋದು ಆ್ಯಂಡ್ ಮೈಲೇಜ್ 9.9 kmpl ತೋರಿಸ್ತಾ ಇದೆ. ಸೊ 10 ಕಿಲೋಮೀಟ್ರ್ ಮೈಲೇಜ್ ಅಂತ ಅನ್ಕೋಬೋದು. ಸೊ ನಾರ್ಮಲಾಗಿ ಸಿಟಿಲಿ ಡ್ರೈವ್ ಮಾಡಿದ್ರೆ 11 to 12ವರೆಗೂ ಬರುತ್ತೆ. ಆ್ಯಂಡ್ ಈವನ್ ಹೈವೇಲಿ ಈಜಾಗಿ 14ರಿಂದ 15ವರೆಗೂ ಬರುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಚೆನ್ನಾಗೇ ಡ್ರೈವ್ ಮಾಡಿದ್ರೆ 16ವರೆಗೂ ಸ್ಟ್ರೆಚ್ ಆಗ್ಬೋದು. 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ಗೆ ಇಟ್ಸ್ ಅ ಗುಡ್ ಮೈಲೇಜ್ ಅಂತ ಅನ್ಬೋದು. ಸೆಗ್ಮೆಂಟಲ್ಲಿ ಯಾವ ಟರ್ಬೋ ಪೆಟ್ರೋಲ್ ಕಾರ್ ಕೂಡ ಇಷ್ಟು ಮೈಲೇಜ್ ಕೊಡಲ್ಲ ನನ್ನ ಪ್ರಕಾರ. ಸೊ ಈ ಕಾರಲ್ಲಿ ಮೈಲೇಜ್ ಚೆನ್ನಾಗಿ ಬರ್ತಿದೆ ಅಂತ ಅನ್ನೋದು ನನ್ನ ಒಪಿನಿಯನ್ನು. ಯಾವ ಇಂಜಿನ್ ಬೆಸ್ಟ್ ಅಂತ ಕೇಳಿದ್ರೆ ನಿಮ್ಮ ಹತ್ರ ಬಜೆಟ್ ಇದ್ರೆ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಚೂಸ್ ಮಾಡೋದೇ ಬೆಟರು. ಬಿಕಾಸ್ ಕೈಗಾರಿಕೆ
ಡಸ್ಟರ್ಗಿನ ಡಸ್ಟರ್ ಡೈಮೆನ್ಷನ್ಸ್ ಯೂಸ್ ಇದೆ ಆ್ಯಂಡ್ ಈ ಸೈಜ್ಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಪ್ರೊಡ್ಯೂಸ್ ಮಾಡೋ ಪವರ್ ಕಮ್ಮಿ ಅನಿಸುತ್ತೆ. ಸೊ ಬಜೆಟ್ ಎಕ್ಸ್ಟೆಂಡ್ ಮಾಡಿ 1.3 ಲೀಟರ್ ಟರ್ಬೋ ಪೆಟ್ರೋಲ್ ತೊಗೊಳ್ಳೋದೇ ವರ್ತಿದೆ. 1 ಲೀಟರ್ ಮತ್ತು 1.3 ಲೀಟರ್ ಕಾಮನ್ ಆಗಿರೋದು 2 ವೇರಿಯಂಟು ಆ್ಯಂಡ್ ಆ 2 ವೇರಿಯಂಟ್ ಪ್ರೈಸ್ ಡಿಫರೆಂಟ್ ಆಗಿದೆ ಆ್ಯಂಡ್ ಆ ಡಿಫರೆನ್ಸ್ ಅಮೌಂಟ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಆ್ಯಂಡ್ ಟರ್ಬೋ ಪೆಟ್ರೋಲ್ ಅಲ್ಲೇ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಪ್ರೈಸ್ ಡಿಫರೆನ್ಸ್ ಕೂಡ ಎಲ್ಲ ವೇರಿಯಂಟ್ಸ್ ಅಲ್ಲೂ ಸೇಮ್ ಪ್ರೈಸ್ ಡಿಫರೆನ್ಸ್ ಬರಲ್ಲ. ಇಲ್ಲೂ ಲೋಯರ್ ವೇರಿಯಂಟ್ಸ್ ಇಂದ ಹೈಯರ್ ವೇರಿಯಂಟ್ಸ್ಗೆ ಪ್ರೈಸ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಬಜೆಟ್ ತಕ್ಕ ಹಾಗೆ ಚೂಸ್ ಮಾಡ್ಬೋದು. ಅಟ್ ಲಾಸ್ಟ್ ವರ್ಡಿಕ್ಟ್ ಅಂತ ಬಂದರೆ ಸೆಗ್ಮೆಂಟಲ್ಲೇ ರೈಟ್ ನಾವು ದಿಸ್ ಇಸ್ ದ ಬೆಸ್ಟ್ ಕಾರ್ ಅಂತ ಹೇಳ್ತೀನಿ. ಬಿಕಾಸ್ ಡಿಸೈನ್ ವೈಸ್ ಪ್ರಾಪರ್ ಮೆಚೂರ್ ರಗಡ್ ಲುಕ್ ಇರುವಂಥ SUV ಕಾರ್ ಫೀಲ್ ಕೊಡುತ್ತೆ. ಫೀಚರ್ ವೈಸ್ ಆಲ್ಮೋಸ್ಟ್ ಫೀಚರ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಪ್ರಾಕ್ಟಿಕಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ರೈಡ್ ಕ್ವಾಲಿಟಿ ಸೂಪರ್ಬ್ ಆಗಿದೆ. ಅಟ್ ದಿ ಸೇಮ್ ಟೈಮ್ ಹ್ಯಾಂಡ್ಲಿಂಗ್ ವೈಸ್ ಕಾಂಪ್ರಮೈಸ್ ಆಗಿಲ್ಲ. ಪವರ್ ವೈಸ್ ಒಳ್ಳೆ ದಮ್ ಇದೆ ಕಾರ್ಗೆ. ಇಂಜಿನ್ ಸೈಜ್ ತಕ್ಕಾಗೆ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಸೊ ಓವರ್ ಆಲ್ ಇಟ್ಸ್ ಅ ವೆಲ್ ಪ್ಯಾಕ್ಡ್ ಕಾರ್ ಅನ್ಬೋದು. ಯಾವುದೇ ಮಿಡ್ ಸೈಜ್ SUV ಕಾರ್ ಲೈಕ್ ಕ್ರೆಟಾ, ಸೆಲ್ಟೋ, ಸಿಯಾರಾ ತೊಗೊಳಕ್ಕಿಂತ ಮುಂಚೆ ಡಸ್ಟರ್ ಕಾರ್ ಕೂಡ ಡ್ರೈವ್ ಮಾಡಿ ನೋಡಿ. ಅದು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದರೆ ಡಸ್ಟರ್ ಕಾರ್ ತೊಗೊಂಡು ಮೇಂಟೈನ್ ಮಾಡೋದು ಈಸಿನೇ. ಸೊ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನಿಮಗೆ ಈ ಕಾರ್ ಎಷ್ಟು ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಡಸ್ಟರ್ದು ಯಾವ ವೇರಿಯಂಟ್ ತೊಗೊಳ್ಳೋದು ವರ್ತಿದೆ ಆ್ಯಂಡ್ ಯಾವ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಆ್ಯಂಡ್ EMI ರಿಲೇಟೆಡ್ ಆಗಿರ್ಬೋದು, ಇಂಜಿನ್ ವೈಬ್ರೇಷನ್ ಮತ್ತು ಸ್ಮೂತ್ನೆಸ್ ಟೆಸ್ಟ್, ಯಾವ್ಯಾವ ವೇರಿಯಂಟ್ಸಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಆಗಿದೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ಆ್ಯಂಡ್ ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟೆಂಟಾಗಿ ಶಾರ್ಟ್ ಕಂಟೆಂಟ್ಸು ಫಾಸ್ಟಾಗಿ ನಿಮಗೆ ತಲುಪ್ತಾ ಇರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಡಸ್ಟರ್ ಬಗ್ಗೆ ಇಷ್ಟು ಡೀಟೇಲ್ಡ್ ಆಗಿ ಕನ್ನಡದಲ್ಲಿ ಡ್ರೈವ್ ರಿವ್ಯೂ ಯಾರೂ ಮಾಡಿಲ್ಲ. ಸೊ ನಾನು ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.